ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ಯಾವ ರೀತಿಯಲ್ಲಿ ಪ್ರಶ್ನೆ ಏನಿದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಯೂಟ್ಯೂಬ್ ನಲ್ಲಿ ಕೇಳಬಹುದು. ಹ್ಯಾಂಡ್ಸ್ ರೇಸ್ ಮಾಡಿ ದಯವಿಟ್ಟು ನಮ್ಮ ಟೀಮ್ನವರು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಹೇಳ್ತಾರೆ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು ಹೇಳಿ. ನಮಸ್ತೆ ಗುರುಗಳೇ, ನಾನು ಚೈತನ್ಯ ಅಂತ. ನಮಸ್ಕಾರಮ್ಮ. ಇವಾಗ ಒಂದು ವೆಲ್ತ್ ಅಲ್ಲಿ ಉತ್ತಮಂ ಸ್ವಯಾರ್ಜಿತಂ ಅಂತ ಹೇಳಿದ್ರಲ್ಲ, ಅದ್ ಮೂರನೇದು ಗೊತ್ತಾಗ್ಲಿಲ್ಲ. ಇದೊಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಉತ್ತಮಂ ಸ್ವಾರ್ಜಿತಂ ವಿತ್ತಂ, ಮಧ್ಯಮಂ ಪಿತೃರಾರ್ಜಿತಂ, ಅಧಮಂ ಭ್ರಾತೃವಿತ್ತಂ ಚ, ಸ್ತ್ರೀ ವಿತ್ತಂ ಅಧಮಾಧಮಂ ಅಂತ. ಅಂದ್ರೆ ಅಣ್ಣ ತಮ್ಮಂದ್ರು ದಾಯಾದಿಗಳಿಂದ ತಗೊಳ್ಳುವಂಥದ್ದು ಅಂತ ಮೂರನೇದು. ಮುಂದಿನ ಈಗ ತಾವೇ ಹೇಳ್ದಂಗೆ ಸಮಾಜದಲ್ಲಿ ಎಲ್ಲಾ ಕಡೆ ಕರಪ್ಷನ್ ಇದೆ. ನಮ್ಗೆ ಆ ಸಿಚುವೇಶನ್ ಅಲ್ಲಿ ಫೈಟ್ ಮಾಡಕ್ ಆಗಲ್ಲ, ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಅಂತ. ಆ ಟೈಮ್ ಅಲ್ಲಿ ನಾವು ಯಾವ ತರ ಡೀಲ್ ಮಾಡ್ಬೇಕು ಆ ಸಿಚುವೇಶನ್ ಅಂತ? ವೆರಿ ಗುಡ್ ಅಂಡ್ ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್. ನಮ್ಗೆ ಇವಾಗ ಸಮಾಜದಲ್ಲಿ ನೋಡಿದಾಗ ಕರಪ್ಷನ್ ಮೇಲಿಂದ ಕೆಳಗಿನವರೆಗೆ, ಅಡಿಯಿಂದ ತುದಿಯವರೆಗೆ ಎಲ್ಲ ಕಡೆ ಕರಪ್ಷನ್ ಇದೆ. ನೀವು ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಹಲವಾರು ಜನ ಹೇಳುವಂಥದ್ದು ಇಲ್ಲಿ ದುಡ್ಡು ಕೊಡದೆ ನಡೆಯಲ್ಲ ಅಂತ. ಇದು ಸತ್ಯವಾ ಅಂತಂದ್ರೆ 95% ಬೇಡ, 98% ಸತ್ಯವೇ ಹೌದು. ಆದ್ರೆ 2% ಇನ್ನೂ ಉಳಿದಿದೆ. ತಿಳಿದ ಮಟ್ಟಿಗೆ ನಾವು ಎಲ್ಲೂ ಕೂಡ ಇದುವರೆಗೂ ಲಂಚ ಕೊಟ್ಟಿಲ್ಲ. ಅದು ವೆದರ್ DL ಮಾಡ್ಸಕ್ಕಿರ್ಬೋದು ಅಥವಾ ಇನ್ನೊಂದಕ್ಕಿರ್ಬೋದು ಅಥವಾ ಮತ್ತೊಂದಕ್ಕಿರ್ಬೋದು, ಕೊಟ್ಟಿಲ್ಲ. ಕರಪ್ಷನ್ ಇದೆ ಸಿಸ್ಟಮ್ ಅಲ್ಲಿ, ಇಡೀ ದೇಶದಲ್ಲಿ ಎಲ್ಲಾ ಕಡೆ ಇದೆ ಅನ್ನೋದು ನಿಜ. ಆದ್ರೆ ನಮಗದನ್ನ ನೀವೇ ಹೇಳಿದ ಹಾಗೆ ನಾವದನ್ನ ಎದುರಿಸೋದಕ್ಕೆ ಶಕ್ತಿ ಇಲ್ಲ, ಎದುರಿಸಕ್ಕೆ ಧೈರ್ಯ ಇಲ್ಲ. ಖಂಡಿತ ಎದುರಿಸಕ್ ಆದ್ರೆ ಎದುರಿಸ್ಬೇಕು ಅನ್ನೋದು ಮೊದಲು. ಎದುರಿಸಕ್ ನಿಮ್ಗೆ ಧೈರ್ಯ ಶಕ್ತಿ ಇಲ್ಲ, ಏನೋ ಕಷ್ಟ ಆಗತ್ತೆ, ಬೇಡ. ಅಟ್ ಲೀಸ್ಟ್ ಡೋಂಟ್ ಬಿ ಅ ಪಾರ್ಟ್ ಆಫ್ ದ ಪ್ರಾಬ್ಲಮ್, ಬಿ ಅ ಪಾರ್ಟ್ ಆಫ್ ಸೊಲ್ಯೂಷನ್. ಒಂದ ಸೊಲ್ಯೂಷನ್ ಪಾರ್ಟ್ ಆಗಬೇಕು. ಅಥವಾ ನೀವದ್ರಲ್ಲಿ ಅಟ್ ಲೀಸ್ಟ್ ಡೋಂಟ್ ಬಿ, ನಿಮ್ಗೆ ಅನ್ಸತ್ತೆ. ಈಗ ಉದಾಹರಣೆಗೆ ನಿನ್ನೆ ನಾನು ಕೊಟ್ಟಂತ ಎಕ್ಸಾಂಪಲ್ ಕೊಡ್ತೀನಿ. 50 ಲಕ್ಷದ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಹೇಳಿದಾಗ ಅವ್ರು 30 ಲಕ್ಷಕ್ಕೆ ಮಾಡ್ಕೊಳ್ಳಿ, ನಿಮಗೆ ಟ್ಯಾಕ್ಸ್ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಖಂಡಿತ ಹೌದು, ನಿಮಗೂ ಉಳಿಯತ್ತೆ, ಅವ್ರಿಗೂ ಸಿಗತ್ತೆ. ನಿಮಗ್ ದುಡ್ಡು ಉಳಿತು, ಅವ್ರ ದುಡ್ಡು ಬಂತು, ಗೌರ್ಮೆಂಟ್ ದುಡ್ಡು ಹೋಯ್ತು. ಇದರಲ್ಲಿ ನನಗೂ ಬಂತು ಅವನಿಗೂ ಬಂತು ಅಂತ ನೀವು ನೋಡುವಂತ ಸೆಲ್ಫ್ಲೆಸ್ ಸರ್ವಿಸ್ ಅಲ್ಲ, ಹೋಗ್ತಾ ಇರುವಂತ ಮಾರ್ಗ ತಪ್ಪಿರೋದ್ರಿಂದ ಹೇಳ್ಬೇಕಾದ್ರೆ ನಾನು ಟ್ಯಾಕ್ಸ್ ಕೊಡ್ತೀನಿ, ಅದರಿಂದ 3 ಲಕ್ಷ ನನಗೆ ಹೋದ್ರೂ ತೊಂದರೆ ಇಲ್ಲ, 2 ಲಕ್ಷ 3 ಲಕ್ಷ ಹೋದ್ರೂ ತೊಂದರೆ ಇಲ್ಲ. ನನ್ನ ಮನಸ್ಸಿನಲ್ಲಿ ಗೊತ್ತು, ನನಗೆ ಧರ್ಮ ಇದೆ, ನನಗೆ ಮುಂದೆ ಈ 2-3 ಲಕ್ಷ ಅಲ್ಲ, ಮುಂದೆ ನನಗೆ ಸಿಗುವಂತ ವಿತ್ತ ಪುಣ್ಯ ಈ 3 ಲಕ್ಷಕ್ಕಿಂತ ದೊಡ್ಡದು ಅಂತ. ನನಗೆ ಎಲ್ಲೊಂದ್ ಕಡೆ ಪೊಲೀಸ್ ಹಿಡಿತಾರೆ, ಪೊಲೀಸ್ ಹಿಡಿದಾಗ 1000 ರೂಪಾಯಿ ಕೇಳ್ತಾರೆ. ನನಗೆ ಆ 1000 ರೂಪಾಯಿ ಕೇಳಿದಾಗ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿ, ನೀವು 200 ರೂಪಾಯಿ ಇಟ್ಕೊಳ್ಳಿ, ನಿಮ್ಗೂ ಬಂತು, ನನಗೂ 800 ರೂಪಾಯಿ ಉಳಿತು ಅಂತ ಹೇಳದ್ಬಿಟ್ಟು 1000 ರೂಪಾಯಿ ಕೊಡ್ತೀನಿ. ನನ್ನ ಮನಸ್ಸಿಗೆ, ನಾನು ಆತ್ಮಸಾಕ್ಷಿಗೆ ನಾನು ಯಾವತ್ತೂ ಕೂಡ ಮೋಸ ಮಾಡದೇ ಇರ್ತೀನಿ, ಭಗವಂತನಿಗೆ ಮೋಸ ಮಾಡದೇ ಇರ್ತೀನಿ, ರಾಷ್ಟ್ರಕ್ಕೆ ಮೋಸ ಮಾಡದೇ ಇರ್ತೀನಿ ಅಂತ ಹೇಳ್ತಾ, ನನ್ನ ಕಳ್ಕೊಳ್ಳೋದೇನು ಗಳಿಸೋದೇನು ಇದನ್ನ ತಿಳ್ಕೊಂಡಾಗ, ಕಳ್ಕೊಳ್ಳೋ ದುಡ್ಡು ಗಳಿಸೋದು ಪುಣ್ಯ, ಕಳ್ಕೊಳ್ಳೋ ದುಡ್ಡು ಗಳಿಸೋದು ವ್ಯಾಲ್ಯೂಸ್, ಕಳ್ಕೊಳ್ಳೋ ದುಡ್ಡು ಗಳಿಸೋದು ಧರ್ಮ, ಕಳ್ಕೊಳ್ಳೋದು ಮೆಟೀರಿಯಲ್, ಗಳಿಸೋದು ಸ್ಪಿರಿಚುವಲ್. ಈ ಒಂದು ಕ್ಲಾರಿಟಿ ನಮಗ್ ಬಂದ್ರೆ, ಅಟ್ ಲೀಸ್ಟ್ ನಾವು ಎದುರಿಸಕ್ಕಾಗ್ಲಿಲ್ಲ ಅಂದ್ರೆ, ನಾವಂತೂ ಅದ್ರಲ್ಲಿ ಭಾಗ ಆಗದೆ ಹೋದ್ರೆ, ಈ ರೀತಿಯ ಯೋಚನೆ ಒಂದಷ್ಟು ಜನ ಮಾಡಿದ್ರೆ 98% ಕರಪ್ಷನ್ ಇದ್ರೆ 95 ಇಳಿಯುತ್ತೆ. ಅಂಡ್ ನಿಮ್ಮನ್ನ ನೋಡ್ತಾ ಇದ್ದಂತ ಸುತ್ತಮುತ್ತ ಜನ ಹೀಗೂ ಇರಬಹುದಾ, ನಾನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ 95 90 ಆಗತ್ತೆ, 90 80 ಆಗತ್ತೆ. ಇಟ್ ಇಸ್ ಆಲ್ವೇಸ್ ದಟ್. ಕರಪ್ಷನ್ ಅನ್ನೋದನ್ನ ಸಾಲ್ವ್ ಮಾಡೋದು ಒಂದು ಟಾಪ್ ಡೌನ್ ಅಪ್ರೋಚ್ ಆದ್ರೆ, ಇನ್ನೊಂದು ಬಾಟಮ್ ಅಪ್ ಅಪ್ರೋಚ್. ಪಾಲಿಸಿ ಲೆವೆಲ್ ಅಲ್ಲಿ, ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅವ್ರು ಸಾಲ್ವ್ ಮಾಡಬೇಕು ಅನ್ನೋದು ಒಂದ್ ಸರಿಯಾದ್ರೂ ಕೂಡ, ಜನರ ಒಂದು ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಿದಾಗ ನಾವು ನಮ್ಮ ಒಂದು ಕರ್ತವ್ಯಗಳನ್ನ ಸರಿಯಾಗಿ ಮಾಡ್ತಾ ಕರಪ್ಷನ್ ಮಾಡದೆ ಹೋದ್ರೆ ನಮಗೂ ಒಳ್ಳೇದು, ನಮಗ್ ಧರ್ಮ ಸಿಗತ್ತೆ, ನಮಗ್ ಪುಣ್ಯ ಬರುತ್ತೆ, ನಮಗ್ ಸದ್ಗತಿ ಆಗತ್ತೆ, ದೇಶ ಚೆನ್ನಾಗತ್ತೆ, ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗತ್ತೆ. ಸೊ ಆ ರೀತಿಯಲ್ಲಿ ನಾವು ಅಟ್ ಲೀಸ್ಟ್ ಲೆಟ್ ಅಸ್ ನಾಟ್ ಬಿ ಅ ಪಾರ್ಟ್ ಆಫ್ ದ ಪ್ರಾಬ್ಲಮ್, ಅಟ್ ಲೀಸ್ಟ್ ಲೆಟ್ ಅಸ್ ನಾಟ್ ಬಿಕಮ್ ಪಾರ್ಟ್ ಆಫ್ ದ ಪ್ರಾಬ್ಲಮ್, ಇಫ್ ನಾಟ್ ಸೊಲ್ಯೂಷನ್, ಬೆಟರ್ ಬಿ ಅ ಸೊಲ್ಯೂಷನ್. ಧನ್ಯವಾದ. ನಮಸ್ಕಾರ ಗುರುಗಳೇ, ಹೆಸರು ದೀಪಾ. ಮೈ ಕ್ವೆಶ್ಚನ್ ಇಸ್, ಇವಾಗ ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಇನ್ಯಾರೂ ಇಲ್ಲ. ಹೌ ಡಸ್ ಅ ವುಮನ್ ಡೂ ದಿಸ್ ಪಿತೃಯಜ್ಞ? ಅದ್ ನಾವ್ ಹೆಂಗ್ ಮಾಡ್ಲಿಕ್ಕಾಗತ್ತೆ? ಅದೊಂದು ಇನ್ನೊಂದಿದೆ, ನೀವಿದ್ದು ಒಂದು ತಗೊಳ್ಳೋಣ ಇವತ್ತು. ಆಯ್ತು ಸರ್, ಯಾಕೆ ಬೇರೆಯವ್ರಿಗೂ ಅವಕಾಶ ಸಿಕ್ಲಿ ಅಂತ ಅಷ್ಟೇ. ಪಿತೃಯಜ್ಞ ಅನ್ನೋದು ಎಲ್ಲರಿಗೂ ಕೂಡ, ನಾನು ಆಗ್ಲೇ ಹೇಳಿದ ಹಾಗೆ, ಇದು ಯಾವುದೇ ಒಂದು ಜನಾಂಗಕ್ಕೆ ಆಗಲಿ, ಯಾವುದೇ ಒಂದು ಪಂಗಡಕ್ಕೆ ಆಗಲಿ, ಅಥವಾ ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷ ಅನ್ನುವಂತಹ ವಿಂಗಡಣೆಯೂ ಇಲ್ಲದೆ ಎಲ್ಲರೂ ಮಾಡಬೇಕಾಗಿರುವಂತದ್ದು. ಇದರಲ್ಲಿ ಪಿತೃಯಜ್ಞ ಅಂತ ಬರುತ್ತೆ. ಆಗ್ಲೇ ಹೇಳಿದ ಹಾಗೆ ಪಿತೃಯಜ್ಞ ಒಂದು ರೀತಿಯಲ್ಲಿ ನಾವು
ಈ ರಿಚುವಲಿಸ್ಟಿಕ್ ಅಲ್ಲಿ ನೋಡಿದಾಗ ಶ್ರಾದ್ದಾದಿ ಕರ್ಮಗಳು ಅಂತ, ತಿಥಿ, ಶ್ರಾದ್ದ, ತರ್ಪಣ ಇಂಥ ಕರ್ಮಗಳು ಅಂತ. ಇದನ್ನ ಮಾಡ್ಲಿಕ್ಕೆ ಮುಖ್ಯವಾಗಿ ಅಧಿಕಾರಿ ಗಂಡಸು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಹೆಂಗಸ್ ಮಾಡಬಾರ್ದ? ಇಲ್ಲ. ನೀವು ಶ್ರಾದ್ದ ಮಾಡಿರುವಂತ ಯಾರಿಗೆ ಆದ್ರೂ ಗೊತ್ತಿದೆ, ಗಂಡಸು ಮಾಡ್ತಾ ಇದ್ರೆ ಅದಕ್ಕೆ ಹೆಂಗಸು ಕೂಡ ಭಾಗಿಯಾಗಿರ್ತಾಳೆ, ಅದಕ್ಕೆ ಸಹಕಾರಿಯಾಗಿರ್ತಾಳೆ. ಅಲ್ಲಿ ಹಲವಾರು ಈವನ್ ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು ಕೊನೆಗೆ ಅದರ ಆಶೀರ್ವಾದ ಆಗೋ ಸಮಯದಲ್ಲಿ ಗಂಡಸು ಹೆಂಗಂಟತಿಯನ್ನ ಕರೆಯದಲ್ಲಿ ಅದನ್ನ ಮುಗಿಸೋಕ್ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಕೂಡ ಪಿತೃಯಜ್ಞದಲ್ಲಿ, ಪಿತೃತರ್ಪಣದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಮಾಡ್ತಾ ಇದ್ರೆ. ಎರಡನೇದು, ಇಲ್ಲಪ್ಪ ನನಗೆ ಅಂದ್ರೆ ತಂದೆ ತಾಯಿಗೆ ಗಂಡು ಮಕ್ಕಳಿಲ್ಲ, ಹೆಣ್ಣೆ ಇರೋದು, ಏನ್ ಮಾಡೋದು? ಆಗ ಅಳಿಯ ಮಾಡಬಹುದು, ಈ ರೀತಿಯ ಒಂದು ವಿನಿಯಾಯಿತಿಗಳಿದೆ. ಇಲ್ಲ ನನಗದೂ ಇಲ್ಲ ಅಂದ್ರೆ ಹೆಣ್ಣೂ ಕೂಡ ಮಾಡಬಹುದು ಅನ್ನೋದಿದೆ. ಇದಕ್ಕೆ ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ, ನಿಮ್ಗೆ ಓದೋರ್ಗೆ ಇಷ್ಟ ಇದ್ರೆ ಓದಬಹುದು. ಮೋಸ್ಟ್ಲಿ ಅಮೆಝಾನ್ ಅಲ್ಲೆಲ್ಲ ಇರಬಹುದು. ಸದ್ಗತಿ ಅಂತ ಒಂದು ಪುಸ್ತಕ ಇದೆ. ಸದ್ಗತಿ ಅಂತ ಒಂದು ಪುಸ್ತಕ. ಅದರಲ್ಲಿ ಬರುವಂತ ವಿಚಾರವೇ ಇದು. ಅಂದ್ರೆ ಯಾರೊಬ್ಬ ವ್ಯಕ್ತಿ ತೀರ್ ಹೋದಾಗ ಅವನ ಅಂತ್ಯ ಸಂಸ್ಕಾರವನ್ನ ಹೇಗೆ ಮಾಡಬೇಕು, ಯಾರು ಮಾಡ್ಬೇಕು, ಯಾರಿಲ್ಲ ಅಂದ್ರೆ ಯಾರು ಮಾಡ್ಬೇಕು, ಈ ರೀತಿಯಲ್ಲಿ ವಿಚಾರ ತಗೊಂಡು ಅದರಲ್ಲಿ ಹೆಣ್ಣೂ ಕೂಡ ಮಾಡಬಹುದು ಅನ್ನೋದಕ್ಕೆ ಹಲವಾರು ರೆಫರೆನ್ಸ್ ಗಳಿದೆ. ಅದನ್ನ ನಾನು ಉದಾಹರಿಸೋದಕ್ಕೆ ಈಗಾಗಲ್ಲ, ಬಾಯಿನಲ್ಲಿ ಎಲ್ಲವೂ ನೆನಪಿಲ್ಲ. ಹಾಗಾಗಿ ಸದ್ಗತಿ ಎನ್ನುವಂತಹ ಪುಸ್ತಕವನ್ನ ನೋಡಿದ್ರೆ ಅಲ್ಲಿ ಅದನ್ನೂ ಮಾಡಕ್ಕೂ ಕೂಡ ಅವಕಾಶ ಇದೆ ಅಟ್ ರೇರ್ ಸಿಚುವೇಶನ್ಸ್ ವೆನ್ ಯು ಡೋಂಟ್ ಹ್ಯಾವ್ ಎನಿ ಅದರ್. ಸೊ ಹಾಗಾಗಿ ಅದನ್ನು ಇಲ್ಲ, ಬದುಕಿರೋವಾಗ ಅವರನ್ನ ನೋಡ್ಕೊಳ್ಳುವಂಥದ್ದು ಮೊದಲನೇದು. ಸತ್ ಮೇಲೆ ಇನ್ ಯಾವ ರೀತಿ ಮಾಡ್ಬೋದು ಅಂದ್ರೆ, ಅವರು ಯಾವ ರೀತಿಯಲ್ಲಿ ನಮ್ಮನ್ನ ನಡಿಬೇಕು ಅಂತ ಒಂದು ಆಸೆ ಪಟ್ಟಿದ್ರು, ಧರ್ಮದ ರೀತಿಯಲ್ಲಿ ನಡಿಬೇಕು ಅಂತ ಆಸೆ ಪಟ್ಟಿದ್ರು, ಅವರ ಯಾವುದೋ ಒಂದು ಕನಸುಗಳಿತ್ತು ಧರ್ಮಾಧಾರಿತವಾಗಿದ್ರೆ ಅದರ ರೀತಿಯಲ್ಲಿ ನಡೆದು ಅವರನ್ನ ಸ್ಮರಿಸುತ್ತಾ ಆ ಭಾವನೆಯಲ್ಲಿ ಬೆಳೆಯೋದು ಮುಖ್ಯ. ಆ ಭಾವನೆಯಲ್ಲಿ ಬೆಳೆಯೋದನ್ನ ನಾವು ಪಿತೃಯಜ್ಞ ಅಂತ ಕರಿತೀವಿ. ಸೊ ಹಾಗಾಗಿ ಪಿತೃಯಜ್ಞವನ್ನ ಹೆಂಗಸರು ಮಾಡಬೇಕು, ಮಾಡಲೇಬೇಕು. ಯಾವ ರೀತಿ ಮಾಡ್ತೀರಾ ಅನ್ನೋದು ನಿಮ್ಗಿದೆ. ಬದುಕಿದ್ರೆ ಅದಕ್ಕೆ ಸೇವೆ ಮಾಡುವಂಥದ್ದು, ತೀರ್ ಹೋಗಿದ್ರೆ ನೀವೇ ಮಾಡುವಂತಹ ಅವಕಾಶ ಇದ್ರೆ ನೀವೇ ಬೇರೆ ಯಾರು ಇಲ್ಲ ಅಂದ್ರೆ ನೀವು ಮಾಡುವಂಥದ್ದು, ಇಲ್ಲ ಅಂದ್ರೆ ನಿಮ್ಮ ಪತಿಗಿರ್ಬೋದು, ಇನ್ಯಾರಿಗೆ ಇರಬಹುದು, ಅವ್ರಿಗೆ ಸಹಕಾರಿಯಾಗಿ ನಿಂತು ಆ ಒಂದು ಕಾರ್ಯಕಲಾಪ ಸರಿಯಾಗಿ ಆಗೋ ರೀತಿಯಲ್ಲಿ ಮಾಡುವಂಥದ್ದು. ಎಲ್ಲದರಲ್ಲೂ ಕೂಡ ಹೆಂಗಸರಿಗೂ ಕೂಡ ಪಿತೃಕರ್ಮದಲ್ಲಿ ಈಕ್ವಲ್ ಅಧಿಕಾರ ಇದೆ. ಧನ್ಯವಾದ. ಪ್ರಮೋದ್ ಸರ್, ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪ್ರದೀಪ್ ಕುಮಾರ್ ಅಂತ. ಅವ್ರು ಕೇಳ್ತಿದ್ದಾರೆ ವೆದರ್ ಗಾಡ್ಸ್ ಆರ್ ಲಿಬರೇಟೆಡ್ ಆರ್ ನಾಟ್ ಅಂತ, ಅಂದ್ರೆ ದೇವತೆಗಳಿಗೆ ಮುಕ್ತಿ ಆಗಿದೆಯಾ ಇಲ್ವಾ ಅಂತ. ತುಂಬಾ ಒಳ್ಳೆ ಪ್ರಶ್ನೆ. ದೇವತೆಗಳಿಗೆ ಮುಕ್ತಿ ಆಗಿದೆ ಅಂತ ಇವತ್ತು ಈ ಪ್ರಶ್ನೆ ಯಾಕೆ ಬಂತು ಅಂತ ಗೊತ್ತಿಲ್ಲ, ಬಟ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಆದಷ್ಟು ಪ್ರಶ್ನೆಗಳನ್ನ ಕೇಳೋರು ಆ ಅವಧಿಗೆ ಅಥವಾ ಹಿಂದಿನ ಅವಧಿಗೆ ಕೇಳಿದ್ರೆ ರೆಲೆವೆಂಟ್ ಜಾಸ್ತಿ ಇರುತ್ತೆ. ಬಟ್ ಡೆಫಿನೆಟ್ಲಿ ಪ್ರಶ್ನೆಗಳು ಯಾವ್ದಿದ್ರು ಕೂಡ ಕೇಳಬಹುದು. ದೇವತೆಗಳಿಗೆ ಮುಕ್ತಿ ಆಗಿದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ದೇವತೆಗಳಿಗೆ ಮುಕ್ತಿ ಆಗಿಲ್ಲ, ಅದಕ್ಕೆ ಅವ್ರ ದೇವತೆಗಳಾಗಿರೋದು. ದೇವತೆಗಳು ಅಂದ್ರೆ ಯಾರು ಆಗ್ತಾರೆ ಅಂದ್ರೆ ಮನುಷ್ಯರೇ ದೇವತೆಗಳಾಗೋದು, ಇನ್ಯಾರೂ ಅಲ್ಲ. ಮನುಷ್ಯರೇ ಸ್ವರ್ಗಕ್ಕೆ ಹೋಗೋದು, ಮನುಷ್ಯರೇ ಸ್ವರ್ಗದಲ್ಲಿ ಸಿಟಿಸನ್ ಆಗೋದು, ಮನುಷ್ಯರೇ ಸ್ವರ್ಗದಲ್ಲಿ ಸಿಟಿಸನ್ ಆಗೋದ್ರಷ್ಟೇ ಅಂದ್ರೆ ಸ್ವರ್ಗಾಧಿಪತಿಯನ್ನು ಪಡೆಯೋದು ಮನುಷ್ಯರೇ. ಹೆಂಗೆ ಅಂದ್ರೆ ಈ ಒಂದು ಭೂಲೋಕದಲ್ಲಿ ಆಳುವಂಥವ್ರು ಇದ್ರೆ ಈ ಪುಣ್ಯ ವಿಶೇಷದಿಂದ ನಾವು ಅಲ್ಲಿ ಹೋಗಿ ಏನಾಗ್ತೀವಿ ಅನ್ನೋದಾಗತ್ತೆ. ಹಾಗಾಗಿ ಈ ಒಬ್ಬ ವ್ಯಕ್ತಿ ಮನುಷ್ಯ ಎಷ್ಟೆಷ್ಟು ಪುಣ್ಯ ಮಾಡ್ತಾನೋ ಅಷ್ಟಷ್ಟು ಬೇರೆ ಬೇರೆ ಹೈಯರ್ ಲೋಕಗಳಿಗೆ ಹೋಗಿ ಅಲ್ಲಿ ಜನ್ಮವನ್ನ ತಾಳ್ತಾನೆ. ಅದರಲ್ಲಿ ಹೈಯೆಸ್ಟ್ ಪುಣ್ಯವನ್ನ ಮಾಡಿದ್ರೆ ಅವನು ಹೈಯೆಸ್ಟ್ ಪುಣ್ಯ ಅಂದ್ರೆ ಇನ್ನೂ ದೂರಕ್ಕೆ ಹೋಗುತ್ತೆ, ಸ್ವರ್ಗ ಲೋಕಕ್ಕೆ ಅಂತ ಲೆಕ್ಕ ಇಟ್ಕೊಂಡ್ರೆ ಸ್ವರ್ಗಲೋಕದಲ್ಲಿ ಹೈಯೆಸ್ಟ್ ಪುಣ್ಯ ಮಾಡಿದವನು ಯಾರು ಇರ್ತಾನೋ ಅವನು ಸ್ವರ್ಗಾಧಿಪತಿಯಾಗಿ ಅವನು ಇಂದ್ರ ಅನ್ನುವಂತ ಸ್ಥಾನ. ಇಂದ್ರ ಅನ್ನುವಂಥದ್ದು ಹೆಸರಲ್ಲ, ಇಂದ್ರ ಅನ್ನುವಂಥದ್ದು ಒಂದು ಪೊಸಿಷನ್. ವರುಣ ಅನ್ನುವಂಥದ್ದು ಒಂದು ಹೆಸರಲ್ಲ, ವರುಣ ಅನ್ನುವಂಥದ್ದು ಒಂದು ಪೊಸಿಷನ್. ಆ ಹೆಸರನಿಗೆ ಪೊಸಿಷನ್ ಅನ್ನೇ ಹೆಸರಾಗಿ ಬಳಸ್ತೀವಿ. ಹಾಗಾಗಿ ಅದೆಲ್ಲವೂ ಪೊಸಿಷನ್. ಆ ಪೊಸಿಷನ್ ಯಾವಾಗ ಕಳ್ಕೋತಾರೋ ಆಗ ಅಲ್ಲಿಂದ ಹೊಡೆದು ಓಡಿಸೋದೆ. ಇದು ನನ್ನ ಮಾತಲ್ಲ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತ ಮಾತು. ಕ್ಷೀಣೇ ಪುಣ್ಯಂ ಮರ್ತ್ಯಲೋಕಂ ವಿಶಂತಿ ಅಂತ ಮೋಸ್ಟ್ಲಿ 9ನೇ ಅಧ್ಯಾಯ ಇರ್ಬೇಕು. 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಮ್ಮ ಪುಣ್ಯ ಯಾವಾಗ ಕ್ಷೀಣವಾಗತ್ತೋ ಸ್ವರ್ಗದಿಂದ ರಿಟರ್ನ್ ಟಿಕೆಟ್ ಯಾರೇ ಆಗಿರ್ಲಿ. ದೇವತೆಗಳು ಅಂದ್ರೆ ಹೆಚ್ಚು ಕಾಲ ದೀರ್ಘಕಾಲಕ್ಕೆ ಇರ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಆದರೆ ಎಲ್ಲ ದೇವತೆಗಳು ಹಾಗೆ ಇರ್ತಾರ ಅಂದ್ರೆ ನಾನು ಒಪ್ಪಲ್ಲ. ಯಾಕೆಂದ್ರೆ ದೇವತೆಯಾಗಿ ಹೋಗೋದಕ್ಕೆ ಅವರು ಮುಕ್ತಿಯನ್ನು ಪಡೆದಿಲ್ಲ. ಮುಕ್ತಿ ಪಡೆದಿರೋ ದೇವತೆ ಆಗೋದೇ ಇಲ್ಲ. ಆದ್ರೆ ದೇವತೆ ಆದ್ಮೇಲೆ ಅವ್ರಿಗೆ ಜ್ಞಾನಕ್ಕೆ ಅಧಿಕಾರ, ಹೇಗೆ ಮನುಷ್ಯರಿಗೆ ಅಧಿಕಾರ ಇದೆಯೋ ಮೋಕ್ಷಕ್ಕೆ ಪಡೆಯೋದಕ್ಕೆ, ಹಾಗೆ ಅವ್ರಿಗೂ ಕೂಡ ಮೋಕ್ಷಕ್ಕೆ ಅಧಿಕಾರ ಇದೆ. ಹಾಗಾಗಿ ಆ ದೇವತೆಗಳು ಮೋಕ್ಷವನ್ನ ಪಡೆಯಬಹುದು. ಉದಾಹರಣೆಗೆ ಯಮಧರ್ಮರಾಜ ಕಠೋಪನಿಷತ್ತನ್ನ ಉಪದೇಶ ಮಾಡ್ದ, ನಚಿಕೇತನಿಗೆ ಬ್ರಹ್ಮವಿದ್ಯೆಯನ್ನ ಕೊಟ್ಟ.
ಗುರುವಾಗಿ ಬ್ರಹ್ಮವಿದ್ಯೆಯನ್ನ ಕೊಡ್ತಾ ಇರೋನು ಅವನಿಗೆ ಬ್ರಹ್ಮವಿದ್ಯೆ ಆಗಿಲ್ವಾ? ಖಂಡಿತ ಆಗಿದೆ. ಇಂದ್ರ ನಾವು ಕೇನೋಪನಿಷತ್ನಲ್ಲಿ ಬರುತ್ತೆ, ಅವನಿಗೆ ಬ್ರಹ್ಮವಿದ್ಯೆ ಆಯ್ತು. ಹಾಗಾದ್ರೆ ಮುಕ್ತಿ ಆಗಿದೆ. ಮುಕ್ತಿ ಆಗಿದೆ ಅಂದ್ರೆ ಸಾಯ್ತಾರೆ ಅಲ್ಲ, ಜೀವನ್ ಮುಕ್ತಿ ಆಗಿದೆ. ಇಲ್ಲಿ ಹೇಗೆ ಜೀವನ್ ಮುಕ್ತರು ಅವರ ಒಂದು ಜೀವ ಅಂದ್ರೆ ಅವರ ಒಂದು ದೇಹ ಬೀಳೋವರೆಗೂ ಕೂಡ ಅವ್ರ ಜೀವನವನ್ನು ನಡೆಸ್ತಾರೋ ಮುಕ್ತರಾದ್ರೂ ಕೂಡ, ಹಾಗೆ ದೇವತೆಗಳು ಕೂಡ ಅಲ್ಲಿ ಹೋದ ಮೇಲೆ ಜ್ಞಾನವನ್ನ ಪಡೆದರೆ ಮಾತ್ರ, ಹೋದವ್ರಿಗೆಲ್ಲ ಆಗಲ್ಲ, ಜ್ಞಾನವನ್ನ ಪಡೆದರೆ ಮಾತ್ರ ಮುಕ್ತಿ ಆಗುವ ಸಂಭವ ಇದೆ. ಆದ್ರೆ ನಮ್ಮ ಆಸೆ ನಾವು ಸ್ವರ್ಗಕ್ಕೆ ಹೋಗ್ಬೇಕು, ಸ್ವರ್ಗದಲ್ಲಿ ನಾವು ಕೂಡ ಚಕ್ರಾಧಿಪತಿ ಆಗಬೇಕು, ಅಲ್ಲಿ ನಾವು ಜ್ಞಾನ ಪಡಿಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಳ್ಳದೆ ಇಲ್ಲೇ ಬದುಕಿದ್ದಾಗ್ಲೇ ಮುಕ್ತಿಯನ್ನ ಸಾಧಿಸೋಣ ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಆ ಮುಕ್ತಿಯ ಕಡೆಗೆ ನಡೆಯೋಣ ಅಂತ ಅನ್ಸುತ್ತೆ. ಧನ್ಯವಾದ. ಯಾವ್ದಾರು ನಮಸ್ಕಾರ ಸರ್. ನೀವು ಕೊನೆಗೆ ಒಂದು 6 ಫ್ಲೋ ಚಾರ್ಟ್ ಸ್ಟೆಪ್ಸ್ ಹೇಳಿದ್ರಿ. ಅಲ್ಟಿಮೇಟ್ ರಿಯಲೈಸೇಷನ್. ಹೌದು. ಸೊ ಅದು ಇನ್ನೊಂದ್ಸಲ ಹೇಳಿದ್ರೆ ನಾವು ಸ್ವಲ್ಪ ಬರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಖಂಡಿತ. ಸ್ಲಂಬರ್. ಎವ್ರಿಬಡಿ. ಖಂಡಿತ. ಮೊದಲನೇದು ಸ್ಲಂಬರ್, ತಾಮಸಿಕ ಆಲಸ್ಯದಿಂದ ಇರುವಂತಹ ವ್ಯಕ್ತಿ. ಸ್ಲಂಬರ್ ಅಲ್ಲಿನಂತ ಆ ವ್ಯಕ್ತಿಗೆ ಏನ್ ಮಾಡ್ಬೇಕು? ಸ್ವಲ್ಪ ಅವನಿಗೆ ಆಸೆಯನ್ನ ತುಂಬಬೇಕು. ಅವನಿಗೆ ಆಸೆ ಇಟ್ಕೋಬೇಡ ಅಂತೆಲ್ಲ ಹೇಳ್ಬಾರ್ದು, ಅವನಿಗೆ ಆಸೆ ತುಂಬಬೇಕು. ಅದರಿಂದ ಎರಡನೇದೇನು? ಆಂಬಿಷನ್. ಅವನಿಗೆ ಆಂಬಿಷನ್, ಆಸೆಯನ್ನ ಆಕಾಂಕ್ಷೆಯನ್ನ ತುಂಬಿ. ಆಂಬಿಷನ್ ತುಂಬಿದಾಗ ಅವನಿಗೆ ಏನ್ಸುತ್ತೆ, ಹೌದು ಅಂತ. ಆಗ ಏನ್ ಮಾಡ್ತಾನೆ? ಆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಕರ್ಮ ಮಾಡೋದಕ್ಕೆ, ದುಡಿಯೋದಕ್ಕೆ, ಗಳಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಕ್ಷನ್ ಮಾಡ್ತಾ ಮಾಡ್ತಾ ಆಗ ಅವನ ಮನಸ್ಸಿನಲ್ಲಿ ಹೇಳಿ, ಬರೀ ಆಕ್ಷನ್ ಮಾಡ್ಬೇಡ, ಸ್ವಲ್ಪ ಡೊನೇಷನ್ ಮಾಡು. ಡೊನೇಷನ್, ಚಾರಿಟಿ. ಡೊನೇಷನ್ ಮಾಡ್ತಾ 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 ನೀನ್ ಕರ್ಮ ಎಲ್ಲ ಮಾಡ್ತಿದ್ಯಾ, ಅದ್ರ ಮನಸ್ಸು ಎಷ್ಟು ಇಂಪ್ರೂವ್ ಆಯ್ತು ಅಂತ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಕಾಂಟೆಂಪ್ಲೇಷನ್, ಸ್ವಲ್ಪ ಮನಸ್ಸನ್ನ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು ಅನುಸಂಧಾನ ಮಾಡುವಂಥದ್ದು, ನಾನು ಎಷ್ಟು ಬೆಳೆದಿದ್ದೀನಿ ಅಂತ. ಆ ಕಾಂಟೆಂಪ್ಲೇಷನ್ ಇಂದ ಗೊತ್ತಾಗತ್ತೆ, ಈಗ ನನಗೆ ಗಳಿಸೋದು ಇದೆ, ಗಳಿಸ್ತಾ ಇದ್ದೀನಿ, ಹಾಗೆ ಕೊಡ್ತಾ ಇದ್ದೀನಿ. ಆದ್ರಿಂದ ಮನಸ್ಸಿನಲ್ಲಿ ಒಂದು ವಿತೃಷ್ಣ ಆಗತ್ತೆ, ಅಂದ್ರೆ ಕಂಟೆಂಟ್ಮೆಂಟ್. ಯಾರಿಗೆ ಮಲಗಿದ್ನೋ ಆಂಬಿಷನ್ ಇತ್ತೋ, ಓವರ್ ಆಂಬಿಷನ್ ಇಟ್ಕೋಬಾರ್ದು ಅಂತ ಹೇಳಿ ಕಂಟೆಂಟ್ಮೆಂಟ್ ಬರುತ್ತೆ. ಆ ಕಂಟೆಂಟ್ಮೆಂಟ್ ಇಂದ ಮುಂದಕ್ಕೆ ಹೋದಾಗ ಪ್ಯೂರಿಫಿಕೇಶನ್ ಆಫ್ ಹಾರ್ಟ್, ಚಿತ್ತಶುದ್ಧಿ. ಮನಸ್ಸು ಚಿತ್ತಶುದ್ಧಿ ಆಗತ್ತೆ. ಮನಸ್ಸು ಪರಿಪಕ್ವವಾದಾಗ ಅಲ್ಲಿ ಜ್ಞಾನದ ಬೀಜವನ್ನ ಬಿತ್ತಿದ್ರೆ ಅಲ್ಲಿ ರಿಯಲೈಸೇಷನ್ ಆಗತ್ತೆ. ರಿಯಲೈಸೇಷನ್, ಸಾಕ್ಷಾತ್ಕಾರ. ಹೀಗಾಗಿ ಸ್ಲಂಬರ್, ಆಂಬಿಷನ್, ಆಕ್ಷನ್, ಡೊನೇಷನ್, ಕಾಂಟೆಂಪ್ಲೇಷನ್, ಕಂಟೆಂಟ್ಮೆಂಟ್, ಪ್ಯೂರಿಫಿಕೇಶನ್ ಅಂಡ್ ರಿಯಲೈಸೇಷನ್. ಈ ಒಂದು 8 ಮಜಿಲುಗಳು. ಇದು 8 ಇದೆ. ನೀವು ಇನ್ನೊಂದು 2 ಹಾಕೊಳ್ಳಿ, ಇನ್ನೊಂದು 2 ತೆಗೆದು ಹಾಕಿ, ಏನ್ ತೊಂದರೆ ಇಲ್ಲ. ಮುಖ್ಯವಾಗಿ ಈ ಒಂದು ಪ್ರೊಸೀಜರ್ನ ಪಾಸ್ ಮಾಡೋರು ಒಳ್ಳೆಯದು. ಧನ್ಯವಾದ. ಯಾವ್ದಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಸರ್, ಉಷಾ ಅಂತ. ಒಂದ್ ಗ್ರೂಪ್ ಅಲ್ಲಿ ಪ್ರಶ್ನೆ ಹಾಕಿದ್ದೆ, ವಾಟ್ ಇಫ್ ಸಮ್ ಆಫ್ ದ ಡಿಸೈರ್ಸ್ ಆರ್ ನಾಟ್ ಇನ್ ಲೈನ್ ವಿತ್ ದ ವಿಷನ್ ಅಂತ. ಅದು ಒಂದ್ ಸ್ವಲ್ಪ ಎಲಾಬ್ರೇಟ್ ಮಾಡ್ತಾ ಇದ್ರೆ. ಥ್ಯಾಂಕ್ ಯು. ತುಂಬಾ ಒಳ್ಳೆ ಪ್ರಶ್ನೆ. ನಾನು ಅದನ್ನೇ ಅವ್ರಿಗೂ ಕೂಡ ಹೇಳಿದ್ದೆ, ಯಾವ ತರ ಕ್ಲಾಸ್ ನಲ್ಲಿ ಕೇಳಿ ಅಂತ. ಒಳ್ಳೆ ಪ್ರಶ್ನೆ. ನಾವು ಮೊದಲನೇ ದಿನ ನೋಡಿದ್ವಿ, ವಿಷನ್ ಅನ್ನ ಬರ್ಕೋಬೇಕು. ಲೈಫ್ಗೆ ಒಂದು ವಿಷನ್ ಸ್ಟೇಟ್ಮೆಂಟ್ ಇರಬೇಕು, ಧ್ಯೇಯ ವಾಕ್ಯ ಇರಬೇಕು. ನಾನು ಏನಕ್ಕಾಗಿ ನನ್ನ ಜೀವನದಿಂದ ವಾಟ್ ಐ ಮೇಕ್ ಔಟ್ ಆಫ್ ಮೈ ಲೈಫ್ ಅನ್ನೋಂಥದಕ್ಕೆ ಒಂದು ವಿಷನ್ ಸ್ಟೇಟ್ಮೆಂಟ್ ಇರಬೇಕು. ಅಂಡ್ ಅದನ್ನ ನೀವು ಯಾವುದೇ ರೀತಿಯಲ್ಲಿ ಬರ್ಕೊಂಡ್ರು ಕೂಡ ಕೊನೆಗೆ ನಾವ್ ಏನ್ ಹೇಳಿದ್ದು ಅಂತಂದ್ರೆ, ಇಟ್ ಈಸ್ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಫ್ರೀಡಮ್ ಫ್ರಮ್ ಸಾರೋ, ಅಟೈನ್ಮೆಂಟ್ ಆಫ್ ಇನ್ಫಿನಿಟ್ ಹ್ಯಾಪಿನೆಸ್. ಇದು ಅಂತ ತೀರ್ಮಾನ ಆಯ್ತು. ನೀವು ಯಾವುದೇ ರೀತಿಯಲ್ಲಿ ಇಟ್ಕೊಳ್ಳಿ, ದಿಸ್ ಇಸ್ ದ ವಿಷನ್ ಫಾರ್ ಎವ್ರಿ ಒನ್, ವೆದರ್ ಎವ್ರಿ ಒನ್ ಅಕ್ಸೆಪ್ಟ್ಸ್ ಇಟ್ ಆರ್ ನಾಟ್. ಒಪ್ಪಿಕೊಳ್ತಾರೋ ಬಿಡ್ತಾರೋ, ಇದೇ ಎಲ್ಲರ ವಿಷನ್. ಆದ್ರೆ ಈ ಇನ್ಫಿನಿಟ್ ಹ್ಯಾಪಿನೆಸ್ ಮತ್ತು ಫ್ರೀಡಮ್ ಫ್ರಮ್ ಸಾರೋ ಬರೋದಕ್ಕೆ, ವಿಷನ್ಗೆ ನನಗೆ ಯಾವ ತರ ಡಿಸೈರ್ಸ್ ಇರಬೇಕು ಅಂದ್ರೆ, ಮುಖ್ಯವಾಗಿ ಈ ಮೋಕ್ಷಕ್ಕೆ ಬೇಕಾಗಿರುವಂತಹ ಡಿಸೈರ್ಸೇ ಇರಬೇಕು, ಮುಮುಕ್ಷವಾಗಿ ಬೇಕಾಗಿರುವಂತಹ ಡಿಸೈರ್ಸೇ ಇರಬೇಕು. ಇದು ಇನ್ ಲೈನ್ ವಿತ್ ವಿಷನ್. ಆದರೆ ನಮ್ಮ ಸ್ನೇಹಿತರು ಕೇಳಿರುವಂತ ಪ್ರಶ್ನೆ, ಒಂದೊಂದು ಡಿಸೈರ್ಸ್ಗಳು, ಒಂದೊಂದು ಆಸೆಗಳು ಈ ವಿಷನ್ಗೆ ಇನ್ ಲೈನ್ ಇರೋದಿಲ್ಲ, ಸರಿ ಹೊಂದುವ ರೀತಿ ಇರೋದಿಲ್ಲ, ಸ್ವಲ್ಪ ಬೇರೆ ರೀತಿ ಇರುತ್ತೆ. ಆಗ ಏನ್ ಮಾಡ್ಬೇಕು? ಇಟ್ಕೋಬಹುದಾ, ಇಟ್ಕೋಬಾರ್ದಾ, ಏನ್ ಮಾಡಬೇಕು ಅಂತ. ಮೊಟ್ಟ ಮೊದಲು ಆಸೆಯನ್ನ ಬಿಟ್ಟಂತ ವ್ಯಕ್ತಿ ಇಲ್ಲ. ಜೀವನ್ ಮುಕ್ತಿ ಆಗೋವರೆಗೂ ಕೂಡ ಆಸೆಯನ್ನ ಬಿಟ್ಟಂತ ವ್ಯಕ್ತಿ ಇಲ್ಲ. ಸೊ ಹಾಗಾಗಿ ಡಿಸೈರ್ಸ್ ಇರತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಹಾಗಾದ್ರೆ ಎಂಥ ಡಿಸೈರ್ಸ್ ನ ನಾವು ನರ್ಚರ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ವಿಷನ್ಗೆ ಅಲೈನ್ಮೆಂಟ್ ಇರುವಂತದ್ದು. ಆದ್ರೆ ಒಂದೊಂದು ಸರಿ ನಮಗೆ
ಬೇರೆ ಬೇರೆ ಬರುತ್ತೆ. ಉದಾಹರಣೆಗೆ ನನಗೆ ಮೋಕ್ಷವೇ ಮುಖ್ಯ, ಮೋಕ್ಷವೇ ಜೀವನದ ಗೋಲ್. ನನಗೆ ಇವಾಗ ತುಂಬಾ ಕಷ್ಟ ಆಗುವಂತ ಒಂದು ದೊಡ್ಡ ರೋಗ ಬಂದಿದೆ. ಆ ರೋಗವನ್ನ ನಿವಾರಿಸ್ಕೋಬೇಕು ಅನ್ನೋಂತಹ ಡಿಸೈರ್ ಬೇಕಾ ಬೇಡವಾ? ಯೋಚನೆ ಮಾಡಿ. ಅಯ್ಯೋ ನನಗ್ ಮೋಕ್ಷ ಬೇಕು, ನನ್ ರೋಗ ಕಳ್ಕೋಬೇಕು ಅಂತ ಡಿಸೈರ್ ಕೇಳಿದ್ರೆ ಆಸೆ ಇಟ್ಟರೆ ತಪ್ಪಲ್ಲ. ಆದ್ರೆ ನಮ್ಮಲ್ಲಿ ವಿವೇಕ ಇರ್ಬೇಕು. ನನಗೆ ರೋಗ ಕಳ್ಕೋಬೇಕು ಅಂತ ಇದೀನಲ್ಲ, ಯಾಕೆ? ರೋಗ ಕಳ್ಕೊಂಡ್ರೆ ಆರೋಗ್ಯವಾಗ್ತೀನಿ, ಆರೋಗ್ಯವಾದ್ರೆ ನಾನು ಮೋಕ್ಷವನ್ನ ಸಾಧಿಸಬಹುದು. ವಿಷನ್ಗೆ ಅಲೈನ್ಮೆಂಟ್. ಸೆಕೆಂಡ್, ಇಲ್ಲ ನನಗೆ ಇವಾಗ ತುಂಬಾ ಬಡತನ ಇದೆಯಪ್ಪ, ಹೀಗಾರು ಮಾಡ, ಫಸ್ಟ್ ನನಗೊಂದು ಸ್ವಲ್ಪ ದುಡ್ಡು ಬೇಕು. ಹೌದು, ಗಳಿಸಬಹುದು. ಯಾಕೆ? ನನಗೆ ಇವಾಗ ಹೊಟ್ಟೆ ಬಟ್ಟೆನೆ ಪಾಡಿದೆ, ನನಗೆ ನೆಕ್ಸ್ಟ್ ಹೊತ್ತು ಯಾವ ಊಟ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ನಾನು ಮೋಕ್ಷದ ಬಗ್ಗೆ ವಿಚಾರ ಹೇಗ್ ಮಾಡ್ಲಿ? ಅದಕ್ಕೋಸ್ಕರ ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡೋಷ್ಟು ತಗೊಳ್ಳೋಂಥದಕ್ಕ ಮಾಡೋದು. ಆ ಡಿಸೈರ್ಸ್ ನ ಇಟ್ಕೊಳ್ಳಿ, ತಪ್ಪಿಲ್ಲ. ಅದನ್ನ ಪಡೆದು ಅದ್ರದ್ದು ಯಾಕೆ ಮೋಕ್ಷಕ್ಕಾಯ್ತು. ವಿಷನ್ ಅಲೈನ್ಮೆಂಟ್ ಈ ರೀತಿ ಆದಷ್ಟು ವಿಷನ್ ಅಲೈನ್ಮೆಂಟ್ ಮಾಡುವಂಥದ್ದು. ಆದರೆ ಒಂದೊಂದು ಅಲೈನ್ಮೆಂಟ್ ಇಲ್ದಲಿರ್ತದ್ ಬರುತ್ತೆ, ಆಗ ಏನ್ ಮಾಡೋದು ಅಂತಂದ್ರೆ, ಮೊಟ್ಟ ಮೊದಲು ಅದು ಅಧಾರ್ಮಿಕ್ ಡಿಸೈರ ಧಾರ್ಮಿಕ್ ಡಿಸೈರ ಫಸ್ಟ್ ನೋಡ್ಬೇಕು. ಅಧಾರ್ಮಿಕ್ ಡಿಸೈರ್, ಧಾರ್ಮಿಕ್ ಡಿಸೈರ್. ಅದು ಅಧಾರ್ಮಿಕ್ ಡಿಸೈರ್ ಆದ್ರೆ ನೋ ಕ್ವೆಶ್ಚನ್, ಕಿತ್ತು ಬಿಸಾಕೋದು. ಅದು ಯಾವ ಕಾರಣಕ್ಕೂ ತಗೊಳ್ಳೋ ಹಾಗಿಲ್ಲ. ಎಷ್ಟು ಕಷ್ಟವಾದ್ರೂ, ಎಷ್ಟೇ ಬೇಕು ಅಂತಾದ್ರೂ ನೋ ಕ್ವೆಶ್ಚನ್. ಅದು ಅಧರ್ಮ ಆದ್ರೆ ಸೈಡ್ ಬಿಟ್ಟು ಎಸಿಬೇಕು. ಆದ್ರೆ ಅದು ಅಧರ್ಮ ಅಲ್ಲ. ಹಾಗಾದ್ರೆ ಏನ್ ಮಾಡೋದು? ಧರ್ಮದಲ್ಲಿ ಎರಡು ತರದ್ ಬರುತ್ತೆ, ಕಾಮ್ಯ ಮತ್ತು ನಿಷ್ಕಾಮ, ಸಕಾಮ ಮತ್ತು ನಿಷ್ಕಾಮ. ನಿಷ್ಕಾಮ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಹೋಗುತ್ತೆ, ಆದ್ರೆ ಸಕಾಮ ಒಂದೊಂದ್ಸರಿ ಡಿಸೈರ್ಸ್ ಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ, ಯಾರು ಕೂಡ ತಪ್ಪು ಭಾವಿಸಬಾರ್ದು. ನನಗೆ ಮಕ್ಕಳು ಆಗಿಲ್ಲ, ಮಕ್ಕಳು ಬೇಕು ಅನ್ನುವಂತಹ ಆಸೆ ಮನಸ್ಸಿನಲ್ಲಿ ಒಂದು ರೀತಿಯ ಕೊರತೆ ಕಾಣ್ತಾ ಇದೆ. ಆಗ ಏನ್ ಮಾಡೋದು? ಈ ಒಂದು ಆಸೆ ಇದೆಯಲ್ಲ, ಭಗವಂತನನ್ನ ಕೇಳಬಹುದಾ? ಇದು ಒಂದೇ ನನ್ನ ಮನಸ್ಸನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆಯಲ್ಲ, ಏನ್ ಮಾಡೋದು? ಡಿಸೈರ್ಸ್ಗೆ ಏನೇನ್ ಬೇಕೋ ಪ್ರಯತ್ನ ಮಾಡುವಂಥದ್ದು, ಆ ಫುಲ್ಫಿಲ್ಮೆಂಟ್ಗೆ ಪ್ರಯತ್ನ ಮಾಡುವಂಥದ್ದು. ಆದ್ರೆ ಪ್ರಯತ್ನ ಮಾಡುವಂಥದ್ದು ನಿಮ್ಮ ಕೈಲಿದೆಯೇ ಹೊರತು ಅದರಿಂದ ಬರೋ ಫಲ ನಿಮ್ಮ ಕೈಲಿಲ್ಲ. ಫಲ ಏನ್ ಬಂದ್ರು, ಮಗು ಆಯ್ತಾ, ಆಯ್ತು, ಭಗವಂತ ಇಚ್ಛೆ. ಮಗು ಆಗ್ಲಿಲ್ಲ, ಇಲ್ಲ, ಭಗವಂತ ಇಚ್ಛೆ. ಸೊ ಆ ರೀತಿಯಲ್ಲಿ ಪ್ರಸಾದ ಬುದ್ಧಿಯಲ್ಲಿ ತಗೋಬಹುದು. ಆದರೆ ಈ ಡಿಸೈರ್ಸ್ ಗಳನ್ನ ನಾವು ಕೀಪ್ ಆನ್ ಇನ್ಕ್ರೀಸಿಂಗ್ ಮಾಡದೆ, ಈ ಕಾಮ್ಯ ಕರ್ಮಗಳನ್ನ ಅಥವಾ ಸಕಾಮಯುತವಾದಂತಹ ಆಸೆಗಳನ್ನ ಕಡಿಮೆ ಮಾಡಿಕೊಂಡು ನಿಷ್ಕಾಮವನ್ನ ಜಾಸ್ತಿ ಮಾಡುವಂಥದ್ದು. ಆದ್ರೆ ಎಲ್ಲವನ್ನ ಬಿಡಬೇಕು ಅಂತ ಏನಿಲ್ಲ. ಒಂದೊಂದ್ಸರಿ ಹಲವಾರು ಸರಿ ಹೇಗಾಗತ್ತೆ ಅಂದ್ರೆ, ಅದು ಒಂದು ನನಗೆ ಪೂರೈಸಿದ್ರೆ ನಾನು ಮುಂದಕ್ಕೆ ಜೀವನವನ್ನ ಪರಮಾತ್ಮನ ಕಡೆ ಕೊಡಬಹುದು ಅಂತ ಅನ್ಸುತ್ತೆ. ಆ ಒಂದಿದ್ ಮತ್ತೊಂದಿದ್ ಇನ್ನೊಂದು ಆಗ್ಬಾರ್ದು. ಅದು ಒಂದೇ ಆದ್ರೆ ಟ್ರೈ ಮಾಡಿ, ಧರ್ಮ ಆಗಿದ್ರೆ ಹೋಗ್ಲಿ, ಟ್ರೈ ಮಾಡಿ. ಇದು ನನ್ನ ಮಾತು, ಶಂಕರಾಚಾರ್ಯರ ಮಾತಲ್ಲ. ಟ್ರೈ ಮಾಡಿ, ಆದ್ರೆ ಇನ್ನೊಂದ್ ಕಡೆ ಮೋಕ್ಷದ ವಿಷನ್ ಮಾತ್ರ ಬಿಡಬೇಡಿ. ಸೊ ಉತ್ತರ ಸಿಂಪಲ್, ಟ್ರೈ ಹ್ಯಾವಿಂಗ್ ದ ಅಲೈನ್ಮೆಂಟ್. ಯಾವುದೇ ಆದ್ರೂ ಕೂಡ ಯೋಚನೆ ಮಾಡ್ಬೇಕಾದ್ರು ಗೋಲ್ ಅನ್ನ ಮಿಸ್ ಮಾಡದೆ ಎಲ್ಲವನ್ನ ವಿಷನ್ಗೆ ಕನೆಕ್ಟ್ ಮಾಡುವಂಥದ್ದು, ಮೋಕ್ಷಕ್ಕೆ ಕನೆಕ್ಟ್ ಮಾಡುವಂಥದ್ದು, ನಿಷ್ಕಾಮವಾಗಿ ಮಾಡುವಂಥದ್ದು. ನನ್ನ ಡಿಸೈರ್ಸ್ ಗಳು ಯಾಕೆ ಅಂದ್ರೆ ಇದೆಲ್ಲವೂ ಕೂಡ ಸ್ಟೆಪ್ಪಿಂಗ್ ಸ್ಟೋನ್ಗಳು. ನನ್ನ ಆರೋಗ್ಯ ಇರ್ಬೋದು, ನನಗೆ ಬರುವಂತ ವೆಲ್ತ್ ಇರ್ಬೋದು, ನನಗೆ ಬೇರೋ ಏನೇನೇ ಇರ್ಬೋದು, ಅದೆಲ್ಲವೂ ಕೂಡ ನನಗೆ ಮೋಕ್ಷಕ್ಕೆ ಅಂತ ಒಂದು ಕನೆಕ್ಟ್ ಮಾಡುವಂಥದ್ದು. ಯಾಕೆ? ಆಲ್ವೇಸ್ ಕೀಪಿಂಗ್ ದ ಥಾಟ್ ಆಫ್ ಗೋಲ್ ಇನ್ ಮೈ ಮೈಂಡ್. ಸೆಕೆಂಡ್, ಧಾರ್ಮಿಕ ಕರ್ಮಗಳಾದ್ರೆ, ಧಾರ್ಮಿಕ ಆಸೆಗಳಾದ್ರೆ ಪರವಾಗಿಲ್ಲ, ಅಧರ್ಮ ಆದ್ರೆ ಕಿತ್ತು ಬಿಸಾಕೋದು. ಧಾರ್ಮಿಕದಲ್ಲಿ ಸಕಾಮ ಆದ್ರೆ ನಾನ್ ಬೈಂಡಿಂಗ್, ಇದನ್ನ ಇನ್ನೊಂದ್ಸರಿ ಹೇಳಿದ್ರಾಯ್ತು. ಅದರಲ್ಲಿ ಮುಖ್ಯವಾಗಿ ಒಂದೋ ಎರಡೋ ಅನ್ಸಿದ್ರೆ ಮನಸ್ಸನ್ನ ಅದ್ರ ಕಡೆ ಸ್ವಲ್ಪ ಕೊಡಿ, ಪರಮಾತ್ಮನನ್ನ ಬೇಡ್ಕೊಳ್ಳಿ, ಆದಷ್ಟು ಬೇಗ ಪೂರೈಸಪ್ಪ. ಅಥವಾ ಈ ಪೂರೈಸದೆ ಹೋದ್ರೂ ಕೂಡ, ಅದಿಲ್ಲದೆ ಇದ್ರೂ ಕೂಡ ನಡಿಬಹುದು ಅಂತ ಜನ್ಮವನ್ನ ಅಥವಾ ಧೈರ್ಯವನ್ನ, ಜೀವನವನ್ನ ಎದುರಿಸುವಂತಹ ಶಕ್ತಿಯನ್ನ ನಾನು ಕೊಡುವಂತ ಬೇಡ್ಕೊಳ್ತಾ ಆ ಡಿಸೈರ್ ನ ಫುಲ್ಫಿಲ್ಮೆಂಟ್ ಕಡೆಗೆ ವರ್ಕ್ ಮಾಡಬಹುದು ಅಂತ. ಇದು ಪರ್ಸನಲ್ ಆನ್ಸರ್ ಅಷ್ಟೇ ಹೊರತು ಇದು ಶಾಸ್ತ್ರದ ಆನ್ಸರ್ ಅಲ್ಲ. ಸೊ ಹಾಗಾಗಿ ಮಾಡಬಹುದು ಅಂತ ಅನ್ಸುತ್ತೆ. 8 ಗಂಟೆ ಆಯ್ತು, ಹಾಗಾಗಿ ಇಲ್ಲಿಗೆ ನಿಲ್ಸೋಣ. ಎಲ್ಲರೂ ಕೂಡ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಒಳ್ಳೊಳ್ಳೆ ರಿಲೆವೆನ್ಸ್ ನೋಡಿದ್ರೆ. ಇವತ್ತು ನಾವೆಲ್ಲರೂ ಕೂಡ ನಾವು ಧನದ ಬಗ್ಗೆ ಇಂಥ ತಪ್ಪು ಕಲ್ಪನೆಯನ್ನು ಇಟ್ಕೋಬಾರ್ದು. ಧನವನ್ನ ಏನು ಅಂತ ತಿಳ್ಕೋಬೇಕು. ಓವರ್ ಎಸ್ಟಿಮೇಷನ್ ಮಾಡದೆ, ಅಂಡರ್ ಎಸ್ಟಿಮೇಷನ್ ಮಾಡದೆ, ಅದನ್ನ ಸರಿಯಾಗಿ ಬಳಸ್ಕೊಂಡು ಅದನ್ನ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಧರ್ಮಕ್ಕೆ ಉಪಯೋಗಿಸ್ತಾ ಪ್ಯೂರಿಫಿಕೇಶನ್ ಮಾಡ್ಕೊಂಡು ಮೋಕ್ಷಕ್ಕಾಗಿ ಅಂತ ತಿಳ್ಕೊಂಡಿದ್ವಿ. ನಮ್ಮ ಜೀವನ ನಾಳೆಯಿಂದ ಅಲ್ಲ, ಇಂದಿನಿಂದ ಧರ್ಮಾಧಾರಿತವಾಗ್ಲಿ ಅಂತ ಹೇಳ್ತಾ ಈ ಒಂದು ತರಗತಿನ ಮುಗಿಸೋಣ. ಭಜಗೋವಿಂದಂ ಭಜಗೋವಿಂದಂ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಸರಿಯಾಗಿ 6:20ಕ್ಕೆ ನಿಮ್ಮೆಲ್ಲರ ಭೇಟಿ. ನಿಮ್ಮಲ್ಲಿ ಸುಮಾರು ಜನರಿಗೆ ಇನ್ನೂ ಪ್ರಶ್ನೆ ಇದೆ ಒಂದು ಸೆಕೆಂಡ್ ಮೇಡಮ್. ಹಲವಾರು ಜನ ಪ್ರಶ್ನೆ, ಇದೊಂದು ರಿಕ್ವೆಸ್ಟ್ ಅಂತ ಅನ್ಬೋದು. ಒಂದಿಬ್ರು
ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿರೋದ್ರಿಂದ ಈಗ 8 ಗಂಟೆಗೆ ವಾಟ್ಸ್ಆಪ್ ಗ್ರೂಪ್ ಓಪನ್ ಆಗತ್ತೆ. ನಿಮ್ಮ ಪ್ರಶ್ನೆಗಳು ಹೆಚ್ಚಿರಲಿ, ನಿಮ್ಮ ಕಲಿಕೆಗಳು ಹೆಚ್ಚಿರಲಿ. ನಮಸ್ಕಾರ ಮಾಡೋದು, ಹೊಗಳೋದು ಇದು ಮುಖ್ಯ ಅಲ್ಲ. ನಿಮಗೆ ಅದು ಮನಸ್ಸಿನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪ್ರೆಸ್ ಮಾಡಬಹುದು. ಆದರೆ ಬಲು ಮುಖ್ಯವಾಗಿ ಆ ಗ್ರೂಪ್ 8 ರಿಂದ 10 ಗಂಟೆ ಓಪನ್ ಮಾಡುವಂಥದ್ದು ನಿಮ್ಮ ಕಲಿಕೆಗಳನ್ನ ಹಾಕಿ. ದಯವಿಟ್ಟು ನೀವ್ ಏನ್ ಕಲ್ತ್ರಿ ಅದನ್ನ ಹಾಕಿ, ನಿಮ್ಮಲ್ಲಿ ಪ್ರಶ್ನೆ ಬಂದ್ರೆ ಅದನ್ನ ಹಾಕಿ, ನಿಮ್ಮ ಮನಸ್ಸಿನಲ್ಲಿ ಆದಂತಹ ಪರಿವರ್ತನೆಯನ್ನ ಹಾಕಿ. ಅದನ್ನ ಮುಖ್ಯವಾಗಿ ಇಟ್ಕೊಂಡ್ರೆ ಬೇರೆಯವ್ರಿಗೂ ಕೂಡ ಸ್ವಲ್ಪ ಸುಲಭ ಆಗತ್ತೆ. ಒಬ್ಬೊಬ್ರಿಗೆ ಅನ್ಸತ್ತೆ ತುಂಬಾ ಮೆಸೇಜಸ್ ಬರ್ತಾ ಇದೆ, ಒಂಥರ ಸ್ಪ್ಯಾಮ್ ಆಗ್ತಿದ್ಯಾ ಅಂತ. ಆ ದೃಷ್ಟಿಯಿಂದ ಪರ್ಸನಲ್ ಆಗಿ ನನಗೆ ಯಾವುದೇ ರೀತಿಯ ನಿಮ್ಮ ಎಲ್ಲ ಭಾವನೆಗಳನ್ನು ಪರಿಪೂರ್ಣವಾಗಿ ಗೌರವಿಸ್ತೀನಿ, ಪ್ರೀತಿಯನ್ನ ಕೂಡ ಸ್ವೀಕರಿಸ್ತೀನಿ. ಆದ್ರೆ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂದಾಗ ಸ್ವಲ್ಪ ಯೋಚನೆ ಮಾಡುವಂಥದ್ದು ಅದು ಒಳ್ಳೇದು ಅಂತ ಅನ್ಸುತ್ತೆ. ದಯವಿಟ್ಟು ಇದೊಂದು ಮನಸ್ಸಲ್ಲಿ ಇಟ್ಕೊಂಡಿರಿ. ಖಂಡಿತವಾಗ್ಲು ಈಗ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗಿದೆ. ನಿಮ್ಮ ಪ್ರಶ್ನೆಗಳು, ಸಂದೇಹಗಳು, ನಿಮ್ಮ ಕಲಿಕೆಗಳನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲರೂ ಹಾಕ್ಬೇಕು ಅಂತ ಹೇಳಿ ನಿಮ್ಮನ್ನ ಕೋರ್ಕೊಳ್ತೀವಿ. ಹಾಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ಭಾಗ ನಮ್ಗೆ ಅರ್ಥ ಆಗಿಲ್ಲ, ಮತ್ತೊಮ್ಮೆ ಕೇಳಿಸ್ಕೊಳ್ಬೇಕು ಅಂತಾದ್ರೆ ಲರ್ನ್ ವೇದಾಂತ ಅನ್ನುವಂಥ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದು ಲೈವ್ ಸ್ಟ್ರೀಮ್ ಆಗಿರೋ ಕಾರಣ ಇದನ್ನ ಯೂಟ್ಯೂಬ್ ಚಾನೆಲ್ ಲರ್ನ್ ವೇದಾಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದು ಲೈವ್ ಸ್ಟ್ರೀಮ್ ಆಗಿರುವ ಕಾರಣ ನಾವು ಮತ್ತೊಮ್ಮೆ ಹೋಗಿ ಅದನ್ನ ಖಂಡಿತವಾಗ್ಲೂ ಕೇಳಿಸ್ಕೊಳ್ಬಹುದು. ಹಾಗೆ ನಮ್ಮಲ್ಲಿರುವಂತವರಲ್ಲಿ ಸ್ವಲ್ಪ ಜನ ಅದನ್ನ ಸಬ್ಸ್ಕ್ರೈಬ್ ಮಾಡಿಲ್ದೇ ಇರೋರಾಗಿದ್ರೆ ಅದನ್ನ ಸಬ್ಸ್ಕ್ರೈಬ್ ಮಾಡೋಣ, ಹೆಚ್ಚು ಜನರಿಗೆ ಆ ವಿಡಿಯೋವನ್ನ ತಲುಪಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡೋಣ. ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಸರಿಯಾಗಿ 6:20ಕ್ಕೆ. ಅಲ್ಲಿವರೆಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.